ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಕಂಪನಿ ತಯಾರು ಮಾಡಿರ್ತಕ್ಕಂಥ 19 ವೈವಿಧ್ಯಮಯ ಉತ್ಪನ್ನಗಳ ಬಿಡುಗಡೆ ಮಾರ್ಕೆಟ್ಗೆ ಇವತ್ತು ಮಾಡಿದ್ದೇವೆ. ನಾನು ಅತ್ಯಂತ ಸಂತೋಷದಿಂದ ಎಲ್ಲ ವಸ್ತುಗಳನ್ನ ಬಿಡುಗಡೆ ಮಾಡಿದ್ದೇನೆ. ಇದು ಮಾರುಕಟ್ಟೆನಲ್ಲಿ ಯಾವುದೇ ವಸ್ತುಗಳು ಜನಪ್ರಿಯ ಆಗಬೇಕಾದ್ರೆ, ಅವಕ್ಕೆ ಮಾರುಕಟ್ಟೆ ಸಿಗಬೇಕಾದ್ರೆ, ಜನರು ಅವುಗಳಿಂದ ಆಕರ್ಷಿತರಾಗಬೇಕಾದ್ರೆ, ಅವುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಒಂದು ಗುಣಮಟ್ಟವನ್ನ, ಒಳ್ಳೆ ಗುಣಮಟ್ಟದ ಪದಾರ್ಥಗಳನ್ನು ತಯಾರು ಮಾಡಬೇಕು. ಎರಡನೇದು, ಗ್ರಾಹಕರ ಅಭಿರುಚಿ ಏನಿದೆ ಆ ಅಭಿರುಚಿಗೆ ಅನುಗುಣವಾಗಿ ನಾವು ಹೊಸ ಉತ್ಪನ್ನಗಳನ್ನು ತಯಾರು ಮಾಡಿದ್ರೆ ಅವು ಮಾರುಕಟ್ಟೆನಲ್ಲಿ ಬಿಕ್ರಿ ಆಗ್ತವೆ. ಇಲ್ಲದೆ ಹೋದರೆ ಬಿಕ್ರಿ ಆಗಲ್ಲ. ಸೊ ಹಾಗಾಗಿ ಈಗ ಕಳೆದ 7-8 ತಿಂಗಳಾಯ್ತು ನಮ್ಮ ಸರ್ಕಾರಗಳು ಎಂ ಬಿ ಪಾಟೀಲ್ ಜವಾಬ್ದಾರಿ ತಗೊಂಡು, ಈ ಇಲಾಖೆ ಜವಾಬ್ದಾರಿ ತಗೊಂಡು ಸುಮಾರು 8 ತಿಂಗಳಾಗಿರ್ಬೋದು. ಆ 8 ತಿಂಗಳಲ್ಲಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪನಿಯ ವಹಿವಾಟನ್ನು ಹೆಚ್ಚು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಿಂದೆ ಇದನ್ನ ಗಂಧದ ಎಣ್ಣೆ ಫ್ಯಾಕ್ಟರಿ ಅಂತ ಕರೀತಿದ್ರು. ಗಂಧದ ಎಣ್ಣೆ ಫ್ಯಾಕ್ಟರಿ ಅಂತ ಕರೀತಾ ಇದ್ರು. ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜರು ಇದನ್ನು ಪ್ರಾರಂಭ ಮಾಡಿದಾಗ 1916ನೇ ಇಸ್ವಿನಲ್ಲಿ ಗಂಧದ ಎಣ್ಣೆ ಫ್ಯಾಕ್ಟರಿ ಅಂತ ಕರೀತಿದ್ರು. ಆಮೇಲೆ 1980ರಲ್ಲಿ ಇದಕ್ಕೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ಹೆಸರು ಬದಲಾವಣೆ ಆಯಿತು. ಮೈಸೂರು ಸೋಪ್ಸ್ ಆಗಿ ಕರ್ನಾಟಕ. ಈಗ ಮೈಸೂರು ಸೋಪು ಅಂತಂದ್ರೆ, ಮೈಸೂರು ರಾಜ್ಯದಲ್ಲಿ ಆಗ ಮಹಾರಾಜರಿದ್ದಂಥ ಕಾಲದಲ್ಲಿ ಗಂಧದ ಮರಗಳು ಬೆಳೀತಾ ಇತ್ತು. ಆ ಗಂಧದ ಎಣ್ಣೆ ಇದೆಯಲ್ಲ, ಹೆಚ್ಚು ಸುವಾಸನೆ ಇರ್ತಕ್ಕಂಥ ಗಂಧದ ಎಣ್ಣೆ. ಎಲ್ಲ ಸುವಾಸನೆ ಇರ್ತಕ್ಕಂಥ ಪದಾರ್ಥಗಳಿದಾವಲ್ಲ, ಅದು ಗಂಧದ ಎಣ್ಣೆ ಇದೆಯಲ್ಲ, ಆ ಗಂಧದ ಎಣ್ಣೆ ಬಹಳ ಹೆಚ್ಚು ಸುವಾಸನೆ ಇರ್ತಕ್ಕಂಥದ್ದು. ಸೊ ಅದನ್ನ ನಾವು ಉಪಯೋಗಿಸ್ಕೊಂಡು ಗಂಧದ ಎಣ್ಣೆ ಫ್ಯಾಕ್ಟರಿನ ಪ್ರಾರಂಭ ಮಾಡಿ ಈಗ ಅದರಲ್ಲಿ ಅನೇಕ ವಿಧದ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಈಗ ಜೆಲ್ ಇದೆಯಲ್ಲ, ಆ ಜೆಲ್ಲು ಹೆಚ್ಚು, ಈ ಜೆಲ್ ಇದು ಜೆಲ್ ಇದು ಹೆಚ್ಚು ಈಗ ಬೇಡಿಕೆನಲ್ಲಿದೆ. ಯಾಕಂದ್ರೆ ಯುವತಿಯರು ಹೆಚ್ಚು ಆಕರ್ಷಿತರಾಗ್ತಾರೆ, ಇದರಿಂದ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಸೊ ಹಾಗಾಗಿ ಜನರ ಅಭಿರುಚಿಗೆ ತಕ್ಕಂತೆ ಬಳಕೆದಾರರಿದ್ದಾರಲ್ಲ, ಅವರ ಅಭಿರುಚಿಗೆ ತಕ್ಕಂತೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಕೋರ್ಸ್ ಸರ್ಕಾರ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಅಲ್ಲ, ಆದರೆ ಇದು ಮೊದಲಿಂದ ಇದೆ, ಮಹಾರಾಜರ ಕಾಲದಿಂದ ಇದೆ. ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಗಂಧದ ಎಣ್ಣೆ ಫ್ಯಾಕ್ಟರಿ ಮೊದಲಿನಿಂದ ಇದೆ. ಅವರು ಮೈಸೂರು ಸೋಪ್ಸ್ ಅನ್ನ ತಯಾರು ಮಾಡ್ತಾ ಇದ್ರು ಗಂಧದ ಎಣ್ಣೆ ಉಪಯೋಗಿಸ್ಕೊಂಡು. ಈಗ ಜೆಲ್ಲು ಕೂಡ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಮೈಸೂರು ಫ್ಯಾಕ್ಟರಿ ಯಾಕೆ ಮಾಡಿದ್ರು ಅಂತಂದ್ರೆ, ಗಂಧದ ಮರಗಳ ಎಣ್ಣೆ ಉಪಯೋಗಿಸ್ಕೋಬೇಕಾಗಿತ್ತು. ಎರಡನೇದು ಉದ್ಯೋಗ ಕೊಡಬೇಕಾಗಿತ್ತು. ಉದ್ಯೋಗನೂ ಕೊಡಬೇಕು, ಮತ್ತೆ ಸರ್ಕಾರ ಮಾಡ್ತಕ್ಕಂಥವೆಲ್ಲ ನಷ್ಟ ಆಗ್ತಾವಪ್ಪ ಅಂತ ಆಗ್ಬಾರ್ದು.
ಸರ್ಕಾರ ಅಂದ್ರೆ ನಷ್ಟ ಮಾಡೋದು ಅಂತ. ಅಲ್ಲಿ ಕೆಲಸ ಮಾಡೋರು ಅಂತಂದ್ರೆ ಸರ್ಕಾರ ತಾನೆ ಬಿಡಪ್ಪ ಅಂತ ಅನ್ನೋದು ಆ ತರ ಭಾವನೆ ಇರಬಾರ್ದು ಅಷ್ಟೇ. ಸರ್ಕಾರ ಫ್ಯಾಕ್ಟ್ರಿ ತಾನೆ, ನಷ್ಟನೋ ಲಾಭನೋ ಅಂತ ಇರಬಾರ್ದು. ಯಾಕಂದ್ರೆ ನಾವು ಹ್ಯಾವ್ ಟು ಕಾಂಪೀಟ್ ವಿತ್ ದಿ ಪ್ರೈವೇಟ್ ಕಂಪನೀಸ್. ಇವತ್ತು ಸ್ಪರ್ಧಾತ್ಮಕ ಯುಗ ನಾವು ಇರ್ತಕ್ಕಂಥದ್ದು. ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಸ್ಪರ್ಧೆ ಮಾಡಿ ಗೆಲ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಪದಾರ್ಥಗಳು ಅಷ್ಟರ ಮಟ್ಟಿಗೆ ಇರಬೇಕಾಗ್ತದೆ. ಆಗ ಮಾತ್ರ ನಾವು ಮಾರುಕಟ್ಟೆನಲ್ಲಿ ಉಳಿಲಿಕ್ಕೆ, ಬೆಳಿಲಿಕ್ಕೆ, ಮತ್ತೆ ಲಾಭ ಗಳಿಸಬೇಕು ಅಂತಕ್ಕಂಥದ್ದು ಉದ್ದೇಶ ಅಲ್ಲದೆ ಹೋದ್ರೂ ಕೂಡ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಸಂತೋಷ. 171 ಕೋಟಿ ಎಲ್ಲ ಲಾಭ ಆಗಿರೋದು. ಎಷ್ಟು? 182 crores. 182 ಕೋಟಿ ಲಾಭ ಮಾಡಿದ್ದಾರೆ. ಹೋದ ವರ್ಷ ಎಷ್ಟಿತ್ತು? 132 ಕೋಟಿಯಿಂದ 182 ಕೋಟಿ ಮಾಡಿದ್ದಾರೆ. ಅಂದ್ರೆ 50 ಕೋಟಿ ರೂಪಾಯಿ ಲಾಭ ಬಂದಿದೆ. ಸದ್ಯ ನಷ್ಟದಲ್ಲಿ ನಡೆಯೋದಿಲ್ವಲ್ಲ ಅನ್ನೋದು ಅಷ್ಟೇ ಸಮಾಧಾನ, ಲಾಭದಲ್ಲಿ ನಡೀತಾ ಇದೆಯಲ್ಲ ಅನ್ನೋದು. ಮತ್ತೆ MB ಪಾಟೀಲ್ ಬಂದ್ಮೇಲೆ ಇದನ್ನು ಹೆಚ್ಚು ಲಾಭದಾಯಕ ಮಾಡ್ತು, ಲಾಭ ಗಳಿಸ್ತಕ್ಕಂಥ ಕಂಪನಿ ಮಾಡಬೇಕು ಅಂತೇಳಿ ದೃಢ ನಿರ್ಧಾರ ಮಾಡಿದ್ದಾರೆ. ಅವ್ರಿಗೆ ಯಶಸ್ಸಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಯಶಸ್ಸಿನ ದಾರಿನಲ್ಲಿ ನಡೀತಾ ಇದ್ದಾರೆ. ಇನ್ನೂ ಹೆಚ್ಚು ಯಶಸ್ಸಾಗ್ಲಿ ಅಂತೇಳಿ ಹಾರೈಸಿ ಈ ಉತ್ಪನ್ನಗಳನ್ನೆಲ್ಲ ಇವತ್ತು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಮಾರುಕಟ್ಟೆಯಲ್ಲಿ ಜನರ ಅಭಿರುಚಿ ಇದೆಯಲ್ಲ, ಅವರ ಅಭಿರುಚಿಗೆ ತಕ್ಕಂತೆ ತಯಾರು ಮಾಡಿ ಅಷ್ಟೇ. ನೀವೇನೇ ತಯಾರು ಮಾಡಿದ್ರು ಕೂಡ ಜನರು ಅದನ್ನ ಆಸಕ್ತಿಯಿಂದ ಕೊಂಡ್ಕೋಬೇಕು, ಅದರ ಉಪಯೋಗ ಪಡ್ಕೋಬೇಕು. ಸೊ ಆ ತರದ್ದು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ಇವತ್ತು ಇಷ್ಟೊಂದು ಹೆಚ್ಚು ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ಹೆಚ್ಚು ಲಾಭ ಗಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಜನರಿಗೆ ಬೇಕಾದಂತ ಮಾರುಕಟ್ಟೆಯಲ್ಲಿ ಯಾವ ಸರಕುಗಳಿಗೆ ಬೇಡಿಕೆ ಇದೆ ಆ ಬೇಡಿಕೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಎಲ್ಲ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ, ಎಲ್ಲ ನೌಕರರಿಗೂ ಕೂಡ, ಕಿರಿಯ ನೌಕರರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಮತ್ತೆ ಅದರ ನೇತೃತ್ವ ವಹಿಸಿರ್ತಕ್ಕಂಥ MB ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇವು ಹೆಚ್ಚು ಜನಪ್ರಿಯ ಆಗಲಿ. ಮತ್ತೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಒಂದು ನಕಲಿ ಸೋಪ್ ತಯಾರು ಮಾಡ್ತಕ್ಕಂಥ ಕಂಪನಿ ಸಿಗಾಕೊಂಡದೆ ಅಲ್ವಾ. ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸಿದ್ದಾರೆ. ಈ ತರದ ಸ್ವಲ್ಪ ಗಮನ ಕೊಡಿ ಅಷ್ಟೇ, ಎಲ್ಲೂ ಕೂಡ ಮಾಡಬಾರ್ದು. ಯಾಕಂದ್ರೆ ಇದನ್ನು ಉಪಯೋಗಿಸ್ಕೊಂಡು ಆಮೇಲೆ ಕೆಟ್ಟ ಹೆಸರು ತಂದ್ಬಿಡ್ತಾರೆ ನಿಮಗೆ. ಗುಣಮಟ್ಟದ ನೀವು ಮಾಡದೆ ಹೋದ್ರೆ ಅವ್ರು ಯಾರೋ ತಯಾರು ಮಾಡೋದು, ಅವರು ಕಳಪೆ ಮಾಡೋದು, ನಿಮ್ಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು. ಬಿ ಕೇರ್ಫುಲ್ ಅಬೌಟ್ ಇಟ್. ಸೊ ಇದನ್ನು ಕೂಡ ಗಮನ ಹರಿಸಬೇಕು ಅಂತ ಹೇಳಿ ಮಾಡ್ತಾ ಈಗಾಗಲೇ ಗಮನ ಹರಿಸಿದ್ದಾರೆ. ಇದು ಕೂಡ ಗಮನ ಮುಖ್ಯಮಂತ್ರಿಗಳು ಮಾತಾಡಿ ಅಂತ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲ ಒಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.